ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವಾಗ ಬಟರ್ ಮಾಡೋಕ್ಕೆ ರೆಡಿ ಆಗ್ತಾಯಿದೆ. ಬಟರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬೆಣ್ಣೆನ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ, ಅದೆರಡು ಯೂಸ್ ಮಾಡ್ತಾಯಿಲ್ಲ. ಯೂಸ್ ಮಾಡಿ ಇದು ಕೆಳಗಡೆ ಹಾಕಬೇಕಿದ್ರೆ ಕೆಳಗಡೆ, ಆಮೇಲೆ ಈ ಪಾತ್ರೆಯಲ್ಲಿ ಇದನ್ನು ಹಾಕಿಬಿಟ್ಟು ಆನ್ ಮಾಡಬೇಕು. ಇದನ್ನು ಮೇಲೆ ಈ ಥರ ಹಿಂಗೆ ಅಂದ್ಬಿಟ್ಟು ವಾಪಸ್ ಹಿಂಗೆ ಮೂವ್ ಮಾಡಿದ್ರೆ ಹಿಂದುಗಡೆ ಅದು ಮೇಲ್ಗಡೆ ಹೋಗುತ್ತೆ. ಈ ಥರ ಮೇಲ್ಗಡೆ ಹೋದಾಗ ಇದನ್ನು ಅಟ್ಯಾಚ್ ಮಾಡಬೇಕು. ಈಗ ಪಾತ್ರೆ ಹಾಕೋಣ. ಪಾತ್ರೆ ಹೇಗೆ ಅಂದರೆ ಈ ಥರ ಹಾಕಿ ಇಲ್ಲಿ ಲಾಕ್ ಮಾಡೋದಿದೆ. ಈ ಕಡೆ ಲೂಸು, ಈ ಕಡೆ ಟೈಟ್ ಅಂತ ಇದೆ. ಅನ್ಲಾಕು ಲಾಕು ಅದನ್ನು ಮಾಡಬೇಕು. ಇವಾಗ ಲಾಕ್ ಆಯಿತು ನೋಡಿ, ಹಿಂಗೆ ಎಳೆದ್ರೂ ಬರ್ತಾಯಿಲ್ಲ, ಲಾಕ್ ಆಗಿದೆ. ಇವಾಗ ಇದನ್ನು ಹಾಕೋಣ. ಎರಡು ಟೈಟ್ ಆಗಿದೆ. ಇದನ್ನು ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು. ಇವಾಗ ಈ ಪಾತ್ರೆನೂ ಅಷ್ಟೇ, ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಮಾಡ್ಕೋಬೋದು. ಇದನ್ನು ಕೆಳಗಡೆ ಫಸ್ಟ್ ಪ್ರೆಸ್ ಮಾಡಿಬಿಟ್ಟು ಈ ಥರ ಮೂವ್ ಮಾಡೋದು. ಈ ಸೆಂಟ್ರಿಗೆ ಇಡ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಇವಾಗ ವಿಪ್ಪಿಂಗ್ ಕ್ರೀಮ್ ಹಾಕಬೇಕು. ವಾಪಸ್ ಇದನ್ನು ಈ ಕಡೆ ಸೈಡಿಗೆ ಪ್ರೆಸ್ ಮಾಡಿಬಿಟ್ರೆ ಇದು ಕೆಳಗೆ ಬರುತ್ತೆ. ಫಸ್ಟು ಆನ್ ಮಾಡಿ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಹಾಕಿದ ತಕ್ಷಣ ಸ್ಪ್ಲಾಶ್ ಆಗುತ್ತೆ. ತ್ರೀ ಸ್ಪೀಡ್ ಇದೆ. ಇಲ್ಲಿರೋ ಬಟನ್ ಒತ್ತಿದ್ರೆ ಈ ಬ್ಲೇಡ್ಸ್ ಎಲ್ಲ ಕೆಳಗೆ ಬರುತ್ತೆ. ಈ ಥರ ಪೇಪರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದು. ಇವಾಗ ತೆಗಿತಾ ಇದ್ದೀನಿ.
ಸಪ್ರೇಟ್ ಆಗಿದೆ ಅಲ್ವಾ, ಅವಾಗ ಆಗಿದೆ ಅಂತ ಅರ್ಥ. ನೋಡಿ ಅಲ್ಲಿ ಸಪ್ರೇಟ್ ಆಗಿದೆ, ಮಜ್ಜಿಗೆ ಥರ ಆಗಿದೆ ಅಲ್ಲಿ. ಅವಾಗ ಇದು ಬಟರು, ಅದು ಮಜ್ಜಿಗೆ ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ. ಎಷ್ಟು ಬಂದಿದೆ. ಇವಾಗ ಇದನ್ನು ಇನ್ನೂ ಪ್ರೆಸ್ ಮಾಡಿ ಈ ಥರ ನೀರು ತೆಗಿಬೇಕು. ಈ ಥರ ಐಸ್ ವಾಟರ್ ನೀರು ತಗೋಬೇಕು. ಕವರ್ ಹಾಕಲೇಬೇಕಿಲ್ಲ ಅಂದರೆ ನೋಡಿ ಏನಾಗಿದೆ ಅಂತ. ಇಷ್ಟಾಗಿದೆ ಇದು ಮಜ್ಜಿಗೆ. ಇವಾಗ ಇದರಲ್ಲಿ ಈ ಪೇಪರಲ್ಲಿ ಹಾಕ್ಬಿಟ್ಟು ರ್ಯಾಪ್ ಮಾಡಿ ಬಾಕ್ಸಲ್ಲಿ ಇಡ್ತೀವಿ. ನೀವು ಮಾಡ್ಕೊಳ್ಳಿ, ಈಸಿ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ ಬಾಯ್. ಇವಾಗ ಇದನ್ನು ಪ್ಯಾಕ್ ಮಾಡು. 1 ಕ್ವಾರ್ಟಲ್ಲಿ ಇಷ್ಟು ಬಂದಿದೆ ಬಟರು. ಸೊ 1/4 ಗ್ಯಾಲನ್ನು. ಹಾಂ, 1/4 ಗ್ಯಾಲನ್. ಇದು ಈ ಥರ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ತೆಗ್ದು ಹಾಕಬೇಕು. ಪ್ರೆಸ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಶೇಪಿಗೆ ಬರುತ್ತೆ. ರ್ಯಾಪ್ ಮಾಡಿದ್ಮೇಲೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವಾಗಲೇ ಮಾಡ್ಕೋಬೋದು. ಪ್ರೆಸ್ ಮಾಡ್ತಾಯಿದ್ರೆ ವಾಟ್ರನ್ನು ಹೊರಗೆ ಬರುತ್ತೆ, ಪೇಪರಿಂದ ಬಿಸಾಕ್ಬೋದು ಅಂತ. ಈ ಥರ ಒತ್ಬಿಟ್ಟು ನಮಗೆ ಬೇಕಂಗೆ ಮಾಡ್ಕೋಬೋದು. ಸ್ಪೈಸಿ ಬೇಕು ಅಂದರೆ ಇವಾಗಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಿನಗೆ. ಸಾಲ್ಟ್ ಬೇಕು ಅಂದರೆ ಸಾಲ್ಟೆಡ್ಡು, ಪೆಪ್ಪರ್ ಬೇಕು ಅಂದರೆ ಗಾರ್ಲಿಕ್ದು, ಆ ಥರದ್ದೆಲ್ಲ ಮಾಡ್ಕೊಬಿಟ್ಟು ಹಿಂಗೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಕಟ್ ಮಾಡ್ಕೋಬೋದು. 4 ಆಗಿದೆ. ಇದೆಲ್ಲ ಇವಾಗಲೇ ಪ್ರೆಸ್ ಮಾಡಿ ಇಟ್ಟಿದ್ದು. ಇದ್ರ ನೀರು ಚೆಲ್ಬಿಟ್ಟು ವಾಪಸ್ ಅದರಲ್ಲೇ ಇಡ್ತೀನಿ. ನಾನು ಕೈ ತೊಳ್ಕೊಬಿಡ್ತೀನಿ. ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಓಕೆ ಬಾಯ್. ಈ ನೀರು ಬೇಡ ತಿನ್ನಿ.